ಏನ 100 ಆರ್ಡರ್ಸಾ ಒನ್ ಡೇ ನಲ್ಲಿ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಕಸ್ಟಮರ್ಸ್ ನನಗೆ ಕೇಳ್ತಾ ಇದ್ರಿ, ಮೇಡಮ್ ನಮಗೆ ವ್ಯಾಕ್ಸ್ ಮಾಡ್ಬಿಟ್ಟು ತುಂಬಾ ರ್ಯಾಶಸ್ ಆಗೋದು, ಮತ್ತೆ ಹೇರ್ ಗ್ರೋತ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ಲೇಸರ್ ಯೂಸ್ ಮಾಡಿ ನಾವು ಹೇರ್ ನ ರಿಮೂವ್ ಮಾಡ್ತೀವಿ, ಅಂಡರ್ ಆರ್ಮ್ಸ್, ಹ್ಯಾಂಡ್, ಲೆಗ್ಗೆ ಎಲ್ಲ ನಾವು ಲೇಸರ್ ಯೂಸ್ ಮಾಡ್ತೀವಿ, ಮತ್ತೆ ಕಟ್ಸ್ ಬೀಳುತ್ತೆ, ತುಂಬಾ ನಮಗೆ ಹಿಂಸೆ ಆಗತ್ತೆ, ಪೇನ್ ಆಗತ್ತೆ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸೊ ನಿಮ್ಮ ಸಲುವಾಗಿ ನಾನು ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ಇಂದ ನ್ಯಾಚುರಲ್ ಆಯುರ್ವೇದಿಕ್ ಅಲ್ಲಿ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಿ ಮಾಡಿರುವಂತಹ ನಮ್ಮ ಈ ವ್ಯಾಕ್ಸ್ ಪೌಡರ್ ನ ನಾವು ಲಾಂಚ್ ಮಾಡಿದೀನಿ. ಯಾವುದೇ ರೀತಿ ಪೇನ್ ಇರಲ್ಲ ಇದರಿಂದ ನಿಮಗೆ ಹೇರ್ ಗ್ರೋತ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಇದು. ಇದನ್ನ ನಾವು ಯಾವ ರೀತಿ ಅಪ್ಲೈ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ತರ ನೀವು ಬೌಲ್ ನ ತಗೊಳ್ಳಿ. ಆಮೇಲೆ ಈ ತರ ನೀವು ಬ್ರಷ್ ನ ಯೂಸ್ ಮಾಡಿ. ಫಸ್ಟ್ ನಾನು ಎಷ್ಟು ಬೇಕಷ್ಟು ನಾನು ವ್ಯಾಕ್ಸ್ ಪೌಡರ್ ನ ಹಾಕ್ತಾ ಇದ್ದೀನಿ ಬೌಲಲ್ಲಿ. ಆಮೇಲೆ ಇದರಲ್ಲಿ ನೀವು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೊಂಡು ಈ ತರ ನೀವು ಬ್ರಷ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಕನ್ಸಿಸ್ಟೆನ್ಸಿ ಗಟ್ಟಿನೇ ಇರಬೇಕು, ನೀರ್ ಆಗ್ಬಾರ್ದು. ಸೊ ಈ ತರ ನೀವು ಬ್ರಷ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ನೀರು ತಗೊಂತೀನಿ, ತುಂಬಾ ಗಟ್ಟಿ ಆಯ್ತದ. ಸೊ ಸ್ವಲ್ಪ ನೀರು ಹಾಕೊಂಡೆ ನಾನು. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೌಡ್ರು ಇರಬಾರ್ದು, ನೀರು ಇರಬೇಕು. ಅಂದ್ರೆ ಪೂರ್ತಿನೂ ನೀರು ಇರಬಾರ್ದು, ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ, ತುಂಬಾ ನೀರಾಗಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು, ಈ ತರ ಇರಬೇಕು. ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮಿಕ್ಸ್ ಮಾಡೋದು ಅಂತ. ಸೊ ಇವಾಗ ನಾನು ಇಲ್ಲಿ ಅಂಡರ್ ಆರ್ಮ್ಸ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ತೀನಿ. ನೀವು ಹ್ಯಾಂಡಿಗೂ ಕೂಡ ಅಪ್ಲೈ ಮಾಡ್ಬೋದು, ಲೆಗ್ಗೂ ಕೂಡ ಅಪ್ಲೈ ಮಾಡ್ಬೋದು. ಅಂಡರ್ ಆರ್ಮ್ಸ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಮಿಕ್ಸ್ ಮಾಡಿರೋದನ್ನ ತಗೊಳ್ತಾ ಇದ್ದೀನಿ. ಸೊ ಬ್ರಷ್ ಅಲ್ಲಿ ಈ ರೀತಿ ನೀವು ಅಪ್ಲೈ ಮಾಡಬೇಕು. ಎಲ್ಲಿ ಹೇರ್ ಇದೆ ಅಲ್ಲಿ ನೀವು ಈ ತರ ತಿಕ್ಕಾಗಿ ಅಪ್ಲೈ ಮಾಡಬೇಕು. ನೋಡಿ, ಅಪ್ಲೈ ಮಾಡಿದ್ದೀನಿ ನಾನು. ಅದೇ ರೀತಿ ಇನ್ನೊಂದು ಕೈಗೂ ಅಪ್ಲೈ ಮಾಡ್ತೀನಿ. ಇವಾಗ ನೋಡಿ, ಈ ತರ ತಿಕ್ಕಾಗಿ ಅಪ್ಲೈ ಮಾಡಬೇಕು. ಇದರಿಂದ ಏನು ಪೇನು ಆಗಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಸ್ಯಾಂಡಲ್ವುಡ್ ಪೌಡರ್ ಆಗಿರ್ಬೋದು, ಆ ತರ ನಾವು ಪೌಡರ್ಗಳನ್ನ, ನ್ಯಾಚುರಲ್ ಇಂಗ್ರೀಡಿಯೆಂಟ್ ಪೌಡರ್ನ ಯೂಸ್ ಮಾಡಿ ನಾವು ವ್ಯಾಕ್ಸ್ ಪೌಡರ್ನ ತಯಾರು ಮಾಡಿರ್ತೀವಿ. ಅದೇ ರೀತಿ ನಾನು ಇನ್ನೊಂದು ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಈ ತರ ತಿಕ್ಕಾಗಿ ನೀವು ಅಪ್ಲೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅದೇ ರೀತಿ ನಾನು ಇನ್ನೊಂದು ಅಂಡರ್ ಆರ್ಮ್ಗೆ ಅಪ್ಲೈ ಮಾಡಿದೆ. ಇವಾಗ ಅದನ್ನ ಡ್ರೈ ಆಗೋದಿಕ್ ಬಿಡೋಣ. ಒಂದು 5 ನಿಮಿಷ ಡ್ರೈ ಆದ್ಮೇಲೆ ನಿಮ್ಗೆ ಯಾವ ರೀತಿ ಅದನ್ನ ತೆಗಿಬೇಕು ಅಂತ ತೋರಿಸ್ತೇನೆ. ನಾವಿವತ್ತು ಪ್ಯೂರ್ ಆಗಿ ಮನೆಯಲ್ಲೇ ಮಾಡಿರುವಂತಹ ವ್ಯಾಕ್ಸಿಂಗ್ ಪೌಡರ್ ಯಾರಿಗೆಲ್ಲ ಬೇಕು ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ. ನಾವು ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಇವಾಗ ಫ್ರೆಶ್ ಆಗಿ ಮಾಡಿರುವಂತಹ ವ್ಯಾಕ್ಸಿಂಗ್ ಪೌಡರ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಪ್ಯೂರ್ ಆಯುರ್ವೇದಿಕ್. ಯಾವುದೇ ಪಾರ್ಲರ್ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ನೀವು 5 ಮಿನಿಟ್ಸ್ ಅಲ್ಲಿ ಹೇರ್ ಅನ್ನ ರಿಮೂವ್ ಮಾಡ್ಕೋಬಹುದು. ನೋಡಿ, ನಾವು ಯಾವ ತರ ಪ್ಯಾಕಿಂಗ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಇದು ನಾವು ಮನೆಯಲ್ಲೇ ಮಾಡಿರುವಂತದ್ದು. ಇವಾಗ ಪ್ಯಾಕಿಂಗ್ ಆದ್ಮೇಲೆ ನಾವು ಎಷ್ಟು ವೇಟ್ ಇದೆ, ಎಷ್ಟು ಗ್ರಾಮ್ ಇದೆ ಅಂತ ಚೆಕ್ ಮಾಡ್ಬಿಟ್ಟು ಹಾಕ್ತಿವಿ. ಹೊಸದಾಗಿ ನಾವು ಪ್ರಿಪೇರ್ ಮಾಡಿರುವಂತದ್ದು. ಇವಾಗ ನಾವು 5 kg ಮಾಡಿದ್ವಿ, 5 kg ಖಾಲಿ ಆಗಿದೆ. ನಾವು ಪ್ಯಾಕೆಟಿಗೆಲ್ಲ ಹಾಕಿದೀವಿ. ಇದು ಖಾಲಿ ಆದ ತಕ್ಷಣ ಮತ್ತೆ ಫ್ರೆಶ್ ಆಗಿ ಮಾಡ್ತೀನಿ. ಪದೇ ಪದೇ ನಾವು ಸೇಲ್ ಆಗ್ತಾ ನಾವು ಮಾಡ್ತಾ ಇರ್ತೀವಿ. ನಾವು ಅದು ಸೇಲ್ ಆಗಿರೋದ್ರಿಂದ ನಾವು 5 kg ಅಷ್ಟೇ ಪ್ರಿಪೇರ್ ಮಾಡ್ತೀವಿ. ತುಂಬಾ ಮಾಡಿ ಇಡಲ್ಲ. ಫ್ರೆಶ್ ಆಗಿ ಇದು ಖಾಲಿ ಆದ ತಕ್ಷಣನೇ ಮತ್ತೊಂದು ಸಲ ನಾವು ಮಾಡ್ತೀವಿ.
ಪ್ಯೂರ್ ಆಗಿರುವಂತಹ ಪ್ಯೂರ್ ಆಯುರ್ವೇದಿಕ್ ವ್ಯಾಕ್ಸಿಂಗ್ ಪೌಡರ್ ನಿಮಗೇನಾದ್ರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ತರ ಡ್ರೈ ಆಗ್ಬೇಕು. ಡ್ರೈ ಆಗಿದೆ ನೋಡಿ. ಡ್ರೈ ಆದ ತಕ್ಷಣನೇ ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ನೀರಲ್ಲಿ ಅದ್ದಿ ತ್ಯಾವೆ ಮಾಡಿಕೊಂಡು ಈ ತರ ಮಾಡಿಕೊಂಡು ಈ ತರ ನೀವು ವೈಪ್ ಮಾಡಿಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಹೇರ್ ರಿಮೂವ್ ಆಗ್ತಾಯಿದೆ ನೋಡಿ. ನೋಡಿದ್ರಲ್ಲ, ಈ ತರ ವೆಟ್ ಮಾಡಿಕೊಂಡು ಒರೆಸ್ಬಿಡೋದು. ಈ ತರ ನೀಟಾಗಿ ಕೂದಲು ಬಂದ್ಬಿಡತ್ತೆ ನೋಡಿ. ಯಾವುದೇ ರೀತಿ ಪೇನ್ ಇಲ್ಲ, ಏನು ನೋವು ಕೂಡ ಆಗಲ್ಲ ನಿಮಗೆ, ನೀಟಾಗಿ ಬಂದ್ಬಿಡುತ್ತೆ. ಸೊ ಈ ತರ ಹಸಿ ಮಾಡಿಕೊಂಡು ಬಟ್ಟೆನ, ಕಾಟನ್ ಬಟ್ಟೆ ನೀಟಾಗಿ ಈ ತರ ಒರೆಸ್ಕೊಂಡ್ಬಿಡೋದು. ಅದೇ ರೀತಿ ಇನ್ನೊಂದು ಒರೆಸ್ಬಿಡೋಣ. ಈ ತರ ನೀಟಾಗಿ ಒರೆಸ್ಬೇಕು. ಮುಂಚೆ ನಾನು ಇದನ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಷ್ಟು ಟ್ಯಾನ್ ಆಗಿತ್ತು ಮತ್ತೆ ಎಷ್ಟು ಕೂದ್ಲಿತ್ತು, ಇವಾಗ ಎಲ್ಲ ರಿಮೂವ್ ಆಗಿ ಟ್ಯಾನ್ ಕೂಡ ರಿಮೂವ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಪೇನ್ಲೆಸ್ ಇರುತ್ತೆ, ಯಾವುದೇ ರೀತಿ ಪೇನ್ ಕೂಡ ಇರಲ್ಲ ನಿಮ್ಗೆ. ಈ ತರ ನೀಟಾಗಿ ಬರುತ್ತೆ ಕೂದ್ಲು, ಯಾವುದೇ ರೀತಿ ಪೇನ್ ಆಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಅಪ್ಲೈ ಮಾಡೋದು ಅಂತ. ನಿಮಗೆ ಪೇನ್ಲೆಸ್ ಇರುತ್ತೆ, ಯಾವುದೇ ರೀತಿ ಪೇನ್ ಕೂಡ ಇಲ್ಲ, ಸೈಡ್ ಇಫೆಕ್ಟ್ ಕೂಡ ಇಲ್ಲ. ಸೊ ನೀವು ಆರಾಮಾಗಿ ಅಪ್ಲೈ ಮಾಡ್ಕೋಬಹುದು. ಯಾವುದೇ ಬ್ಯೂಟಿ ಪಾರ್ಲರ್ ಹೋಗೋದು ಅವಶ್ಯಕತೆ ಇರಲ್ಲ ನಿಮ್ಗೆ. ಜಸ್ಟ್ ನಿಮಗೆ 200 ರುಪೀಸ್ ಅಲ್ಲಿ ಈ ವ್ಯಾಕ್ಸ್ ಪೌಡರ್ ಸಿಗುತ್ತೆ. 200 ರುಪೀಸ್ಗೆ ನೀವು ಹೇರ್ ನ ರಿಮೂವ್ ಮಾಡ್ಕೋಬಹುದು. ಒಂದು ಪೌಚ್ ಅಲ್ಲಿ ನೀವು 4 ಟೈಮ್ಸ್ ಯೂಸ್ ಮಾಡಬಹುದು. ಯಾವುದೇ ರೀತಿ ಪೇನ್ ಕೂಡ ಇರಲ್ಲ, ಮತ್ತೆ ಟ್ಯಾನ್ ಇರುತ್ತೆ, ಟ್ಯಾನ್ ಕೂಡ ಹೋಗುತ್ತೆ. ನಿಮ್ಗೆ ತೋರಿಸಿದೀನಿ ವಿಡಿಯೋದಲ್ಲಿ. ಅಂಡರ್ ಆರ್ಮ್ಸ್ ಅಲ್ಲಿ ಎಷ್ಟೊಂದು ಟ್ಯಾನ್ ಇತ್ತು ಅವ್ರದ್ದು. ಸೊ ನಾನು ಅಪ್ಲೈ ಮಾಡಿ ರಿಮೂವ್ ಮಾಡಿದಾಗ ಟ್ಯಾನ್ ಎಲ್ಲ ಕ್ಲಿಯರ್ ಆಯ್ತು, ಹೇರು ಕೂಡ ರಿಮೂವ್ ಆಗಿದೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ನಿಮಗೇನಾದ್ರೂ ಬೇಕಾದ್ರೆ ದಯವಿಟ್ಟು ಆರ್ಡರ್ ಮಾಡಿ. ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ COD ಕೂಡ ಅವೈಲೇಬಲ್ ಇದೆ. ಮುಂಚೆ ನಾವು COD ಯಾವುದೇ ಚಾರ್ಜಸ್ ತಗೋತಾ ಇರ್ಲಿಲ್ಲ. ಈ ವಾರದಲ್ಲಿ ತುಂಬಾನೇ ಇನ್ಸಿಡೆಂಟ್ಸ್ ಆಯ್ತು. ಅಂದ್ರೆ ಕೆಲವೊಬ್ರು ರಿಟರ್ನ್ ಮಾಡೋದು ಆಗ್ಲಿ, ಎಲ್ಲಾ ಕಡೆಯಿಂದ ಆರ್ಡರ್ ಬಂದಿದೆ. ಡೆಲ್ಲಿ ಆಗಿರ್ಬೋದು, ಗೋವಾ ಆಗಿರ್ಬೋದು, ಫಾರಿನ್ ಇಂದ ಕೂಡ ಆರ್ಡರ್ ನನಗೆ ಬಂದಿದೆ. ಸೊ ತುಂಬಾನೇ ಬಿಸಿ ಟೈಮ್ ಅಲ್ಲಿ ಈ ತರ ಕೆಲವೊಂದು ಜನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಮುಂಚೆ 100 ರುಪೀಸ್ ಇಟ್ಟಿದ್ವಿ. ಇವಾಗ ನಿಮ್ಮ ಪ್ರಾಡಕ್ಟ್ ಅಲ್ಲಿ ನೀವು ಅಡ್ವಾನ್ಸ್ ಆಗಿ 50 ರೂಪಾಯಿ ಪೇ ಮಾಡಿ, ಮತ್ತೆ ಉಳ್ಕಿದ ಅಮೌಂಟ್ ನೀವು ಅಲ್ಲಿ ಬಂದ ತಕ್ಷಣ ಪೇ ಮಾಡ್ಕೋಬಹುದು. ಅಂದ್ರೆ ಇವಾಗ ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ 600 ರುಪೀಸ್ ಪೇ ಮಾಡೋದು ಇತ್ತು ಅಂತ ಅನ್ಕೊಳ್ಳಿ. 50 ರುಪೀಸ್ ಅಡ್ವಾನ್ಸ್ ಆಗಿ ನನಗೆ ಫೋನ್ ಪೇ ಮಾಡಿದ್ರೆ 550 ರುಪೀಸ್ ನೀವು ಅಲ್ಲಿ ಪೋಸ್ಟ್ ಮ್ಯಾನ್ ಬರ್ತಾರಲ್ಲ ಅವಾಗ ಪೇ ಮಾಡಿದ್ರೆ ಆಯ್ತು. ಯಾರಿಗೂ ಡೌಟ್ ಇಲ್ಲ ಅನ್ಕೊಂತೀನಿ. ಇನ್ನು ಯಾರಿಗೆಲ್ಲ ಪ್ರಾಡಕ್ಟ್ ಬೇಕು ಬೇಗ ತರ್ಸ್ಕೊಳ್ಳಿ, ಆರ್ಡರ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.